ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 43ನೆಯ ಶ್ಲೋಕ. ಧುನೋತು ಧ್ವಾಂತಂ ನ ತುಲಿತದಲಿತೇಂದೀವರವನಂ ಘನಸ್ನಿಗ್ಧಂ ಶ್ಲಕ್ಷ್ಟಂ ಚಿಕುರ ನಿಕುರುಂಬಂ ತವ ಶಿವೆ ಯದೀಯಂ ಸೌರಭ್ಯಂ ಸಹಜಮುಪಲಬ್ಧುಂ ಸುಮನಸೋ ವಸಂತ್ಯಸ್ಮಿನ್ ಮನ್ಯೇ ವಲವಥನ ವಾಟೀ ವಿಟಪಿನಾಂ. ಹೇ ಶಿವೆ, ಅರಳಿದ ಕನ್ನೈದಿಲೆಯ ಹೂಗಳ ಸಮೂಹಕ್ಕೆ ಹೋಲಿಸಲ್ಪಡುವ ಒತ್ತಾಗಿಯೂ ಹೊಳೆಯುತ್ತಿರುವಂತಹ ಕೋಮಲವೂ ಆದ ನಿನ್ನ ಕೇಶ ಕಲಾಪವು ನಮ್ಮ ಅಜ್ಞಾನವೆಂಬ ಅಂಧಕಾರವನ್ನು ಧ್ವಂಸಗೊಳಿಸಲಿ. ಈ ನಿನ್ನ ಕೇಶದ ಸ್ವಾಭಾವಿಕವಾದ ಪರಿಮಳವನ್ನು ಹೊಂದಲಿಕ್ಕಾಗಿ ದೇವರಾಜನ ಉದ್ಯಾನವನದಲ್ಲಿರುವಂಥ ವೃಕ್ಷಗಳ ಹೂಗಳು ನಿನ್ನ ಮುಡಿಯಲ್ಲಿ ವಾಸ ಮಾಡಲು ಸದಾ ಬಯಸುತ್ತಿದೆಯಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಕೇಶಗಳ ಸ್ಮರಣೆ ಮತ್ತು ಆ ಸ್ಮರಣೆಯನ್ನು ಮಾಡಿದರ ಫಲವೇನು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಈ ಶ್ಲೋಕವು ಆರಂಭವಾಗಿರುವಂಥದ್ದು ಧುನೋತು ಧ್ವಾಂತಂ ನ ತುಲಿತದಲಿತೇಂದೀವರವನಂ ಘನಸ್ನಿಗ್ಧಂ ಶ್ಲಕ್ಷ್ಣಂ ಚಿಕುರ ನಿಕುರುಂಬಂ ತವ ಶಿವೆ ಅಂತ. ಶಂಕರ ಭಗವತ್ಪಾದರು ಅಮ್ಮನನ್ನ ಇಲ್ಲಿ ಶಿವೆ ಅನ್ನುವ ನಾಮದಿಂದ ಕರೆದಿದ್ದಾರೆ. ಶಿವೆ ಅಂದರೆ ಮಂಗಳ ಸ್ವರೂಪಳು. ಯಾರು ಮಂಗಳ ಸ್ವರೂಪಳೋ ಅವಳೇ ಮಂಗಳವನ್ನು ಕೊಡಲಿಕ್ಕೆ ಸಾಧ್ಯ. ಹೀಗಾಗಿ ಶುಭ ಸ್ವರೂಪಳಾದ ಮಂಗಳಪ್ರದಳಾದಂಥ ಶಿವೆ ಯಾವ ಭಕ್ತರು ತನ್ನನ್ನು ಸದಾಕಾಲ ಭಜಿಸುತ್ತಾರೋ ಧ್ಯಾನಿಸುತ್ತಾರೋ, ಆ ಅಮ್ಮನವರ ದಿವ್ಯ ಕೇಶಪಾಶವನ್ನು ಸ್ಮರಿಸುತ್ತಾರೋ ಅಂತಹ ಭಕ್ತರಿಗೆ ಶುಭವನ್ನ ಮಂಗಳವನ್ನ ನೀಡಲು ಮೊದಲು ಅವರ ಅಜ್ಞಾನವೆಂಬ ಕತ್ತಲೆಯನ್ನು ಕಳೀತಾಳೆ ಅಂತ. ಅಮ್ಮನ ಕೇಶವನ್ನ ಧ್ಯಾನಿಸುವುದರ ಫಲವೇನು ಅಂದರೆ ನಮ್ಮಲ್ಲಿರುವ ಜಡತ್ವ ಹೋಗುತ್ತೆ. ಯಾಕೆಂದರೆ ಅಮ್ಮನ ಕೇಶಪಾಶವು ಅರಳಿದ ಕನ್ನೈದಿಲೆಯ ಹೂವಿನಂತೆ ದಟ್ಟವಾದ ಸಮೂಹದಿಂದ ಕೂಡಿದೆ, ಕೋಮಲವಾಗಿದೆ, ಮತ್ತೆ ನುಣುಪಾಗಿದೆ, ಗುಂಗುರಾಗಿದೆ ಅಂತ ಈ 3 ಲಕ್ಷಣಗಳನ್ನು ಹೇಳಿದ್ದಾರೆ. ಅಂತಹ ಕಪ್ಪಾದ ಒತ್ತಾಗಿರುವಂಥ ವರ್ಣಿಸಲು ಸಾಧ್ಯವಾಗದ ಸುಂದರವೂ ಪರಿಮಳವೂ ಆದ ನಿನ್ನ ಕೇಶವು ಭಕ್ತರಲ್ಲಿರುವ ಋಣಾತ್ಮಕವಾದ ಪಾಪ ಮಾಲಿನ್ಯವನ್ನು ಸುಟ್ಟು ಹಾಕುವಂಥದ್ದು ಅಂತ. ನೋಡಿ, ಸಾಧಾರಣವಾಗಿ ಕತ್ತಲೆ ಹೋಗಬೇಕು ಅಂದರೆ ಬೆಳಕು ಬರಬೇಕು. ಆದರೆ ಇಲ್ಲಿ ಕತ್ತಲು ಅನ್ನುವ ಅಜ್ಞಾನ ಹೋಗಬೇಕಾದರೆ ಅಮ್ಮನ ಕಪ್ಪಾದ ಕೇಶಪಾಶವನ್ನು ಧ್ಯಾನಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಗಮನಿಸಿ, ನಮ್ಮಲ್ಲಿ ಕಪ್ಪು ದಾರ ಅನ್ನುವಂಥದ್ದು ದೃಷ್ಟಿದೋಷ ಪರಿಹಾರಕ್ಕಾಗಿ ಕೆಲವರು ಕಟ್ಕೊಳ್ತಾರೆ. ಅದು ದುಷ್ಟತ್ವವನ್ನ ಮತ್ತೆ ದೃಷ್ಟಿದೋಷವನ್ನ ಹರಣ ಮಾಡುತ್ತೆ ಅನ್ನುವ ಕಾರಣದಿಂದ. ಹಾಗೆ ಅಮ್ಮನ ಆ ಕಪ್ಪು ಬಣ್ಣದ ಒತ್ತಾದ ನುಣುಪಾದ ಕೋಮಲವಾದ ಕೇಶರಾಶಿಯು ತಾನೇ ಕಪ್ಪಾಗಿದ್ದರೂ ಸಹ ಆ ಕಪ್ಪನ್ನು ಯಾರು ಆಶ್ರಯಿಸುತ್ತಾರೋ ಅವರ ಕಪ್ಪು ಅನ್ನುವಂಥ ಕತ್ತಲೆ ಅಜ್ಞಾನವನ್ನು ಹೋಗಲಾಡಿಸುವ ಶಕ್ತಿ ಅಮ್ಮನ ಕೇಶಗಳಿಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಮ್ಮನ ಕೇಶರಾಶಿಯು ಕಪ್ಪಾಗಿದ್ದರೂ ಸಹ ಲೋಕದ ಹಾಗೂ ತನ್ನನ್ನು ಭಜಿಸುವ ಭಕ್ತರ ದೋಷವನ್ನು, ಪಾಪವನ್ನು, ಅಜ್ಞಾನವೆಂಬ ಕತ್ತಲೆಯನ್ನು ನಾಶ ಮಾಡುವಂಥದ್ದು. ಮತ್ತು ಆಕೆ ಶಿವೆಯಾದ್ದರಿಂದ ಅಜ್ಞಾನವನ್ನ ಕಳೆದು ಜ್ಞಾನವನ್ನು ನೀಡಿ ಶುಭವನ್ನ ಮಂಗಳವನ್ನ ನೀಡುವಂಥವಳಾಗಿದ್ದಾಳೆ. ಇನ್ನು ಮುಂದಿನ ಸಾಲಿನಲ್ಲಿ ಯದೀಯಂ ಸೌರಭ್ಯಂ ಸಹಜಮುಪಲಬ್ಧುಂ ಸುಮನಸೋ ವಸಂತ್ಯಸ್ಮಿನ್ ಮನ್ಯೇ ವಲವಥನ ವಾಟಿ ವಿಟಪಿನಾಂ. ಅಮ್ಮನ ಕೇಶರಾಶಿಗಳು ಸಹಜವಾಗಿ ಸುಗಂಧಭರಿತವಾಗಿದೆಯಂತೆ, ಅತ್ಯಂತ ಪರಿಮಳದಿಂದ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಅಮ್ಮನ ಕೇಶರಾಶಿಯನ್ನ ಸೇರಬೇಕು ಅನ್ನುವ ತವಕದಿಂದ ಬಲಮಥನ ಅಂದರೆ ಬಲ ಅನ್ನುವ ರಾಕ್ಷಸನ್ನ ಸಂಹಾರ ಮಾಡಿದಂಥ ದೇವರಾಜ, ಆ ದೇವರಾಜನ ಲೋಕದಲ್ಲಿರುವಂಥ ಒಂದು ಉಪವನ, ಅದಕ್ಕೆ ನಂದನವನ ಅಂತ ಹೇಳಿ ಕರೀತಾರೆ. ಆ ನಂದನವನದಲ್ಲಿ
ಮಂದಾರ, ಪಾರಿಜಾತ, ಸಂತಾನ, ಕಲ್ಪವೃಕ್ಷ, ಹರಿಚಂದನ, ಇನ್ನು ಅನೇಕಾನೇಕ ದೇವತಾ ವೃಕ್ಷಗಳ ಹೂವು ಬಂದು ಆ ಶ್ರೀಮಾತೆಯ ಕೇಶದಲ್ಲಿ ನೆಲೆಸಬೇಕು ಅಂತ ಹೇಳಿ ಕಾಯ್ತಾ ಇರುತ್ತಂತೆ. ಲಲಿತಾ ಸಹಸ್ರನಾಮದಲ್ಲಿ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಅಂದರೆ ಆಕೆಯ ಕೇಶದಲ್ಲಿ ಅಶೋಕ, ಪುನ್ನಾಗ, ಸಂಪಿಗೆ, ಶ್ವೇತಕಮಲ ಇವೇ ಮೊದಲಾದಂಥ ಹಲವಾರು ಪುಷ್ಪಗಳು ಆ ಅಮ್ಮನ ಕೇಶಗಳಲ್ಲಿ ಶೋಭಾಯಮಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತ್ರಿಶತಿಯಲ್ಲಿ ಏಲ ಸುಗಂಧಿ ಚಿಕುರಾಯ್ಯೈ ನಮೋ ನಮಃ ಅಂತ ಹೇಳ್ತಾರೆ. ಅಂದರೆ ಅಮ್ಮನ ಕೇಶರಾಶಿಯಿಂದ ಏಲಕ್ಕಿಯ ಸುಗಂಧಯುಕ್ತವಾದ ಪರಿಮಳ ವಾಸನೆ ಬರ್ತಾ ಇದೆಯಂತೆ. ಇಂತಹ ಅವರ್ಣನೀಯವಾದಂಥ ಸೌರಭ್ಯವನ್ನು ತಾವೂ ಹೊಂದಬೇಕು ಅಂತ ಹೇಳಿ ದೇವಲೋಕದ ನಂದನವನದ ಹೂಗಳು ಸದಾಕಾಲ ಹವಣಿಸುತ್ತಿರುತ್ತಂತೆ, ತವಕ ಪಡ್ತಾ ಇರುತ್ತಂತೆ. ಹಾಗಾಗಿ ಯಾರಾದರೂ ದೇವತೆಗಳು ಬಂದು ಅಮ್ಮನ ಪೂಜೆಗೆ ಅಂತ ಹೇಳಿ ಹೂಗಳನ್ನು ಕೊಯ್ಯುವಾಗ ಆ ವೃಕ್ಷಗಳಲ್ಲಿರಬಹುದಾದ ಹೂಗಳು ತಾವಾಗಿ ಮುಂದೆ ಬಂದು ಮೊದಲು ನನ್ನನ್ನು ಕೊಯ್ಯಿರಿ, ಮೊದಲು ನನ್ನನ್ನು, ನಾನು ಅಂತ ಹೇಳಿ ಕೂಗಿ ಮುಂದೆ ಬರುವಂತೆ ತೋರುತ್ತಂತೆ. ಯಾಕೆಂದರೆ ಆ ಹೂಗಳ ಜನ್ಮ ಸಾರ್ಥಕವಾಗುವುದು ಯಾವಾಗ ಅಂದರೆ ಆ ಭಗವತಿಯನ್ನು ಅಲಂಕರಿಸಲು ಉಪಯೋಗಿಸಿದಾಗ. ಸಾಧಾರಣವಾಗಿ ಲೋಕದಲ್ಲಿ ತಾಯಂದ್ರು ಹೂವನ್ನು ಮುಡಿತಾರೆ. ಯಾಕೆ ಅಂತಂದರೆ ಅವರಿಗೆ ಸಹಜವಾಗಿ ಕೇಶಗಳಲ್ಲಿ ಪರಿಮಳ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಅವರು ಹೂಗಳನ್ನು ಮುಡಿದು ಆ ಹೂಗಳ ಸುಗಂಧವು ತಮ್ಮಲ್ಲಿ ಹರಡಲಿ ಅನ್ನುವ ಕಾರಣದಿಂದ ಮುಡಿತಾರೆ. ಆದರೆ ಈ ದೇವಲೋಕದ ಪುಷ್ಪಗಳು ಸಹಜವಾಗಿ ಅವೂ ಸಹ ಸುಗಂಧಭರಿತವಾಗಿದ್ದರೂ ಸಹ ಅಮ್ಮನ ಕೇಶಗಳಿಂದ ಹೊರಡಬಹುದಾದ ಅಲೌಕಿಕವಾದ ಪರಿಮಳ, ಆ ಸೌರಭ್ಯವನ್ನು ಹೀರಬೇಕು ಅಂತ ಹೇಳಿ ಬಯಸಿ ಮುಂದೆ ಹೋಗ್ತಾ ಇದೆಯೇನೋ ಅನ್ನುವ ಹಾಗೆ ಭಾವಿಸಿದ್ದಾರೆ. ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅತ್ಯಂತ ಮನೋಹರವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಕ್ಕೂ ಶ್ರೀಮಾತೆಗೂ ಅವಳ ಕೇಶಪಾಶಕ್ಕೂ ಸಹ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯಿಂದ ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.